ಅಲಗೂರಿನಲ್ಲಿ ಡಿಎಸ್ಪಿ ಗ್ಲೋಬಲ್ ಶಾಲಾ ವಾರ್ಷಿಕೋತ್ಸವಕ್ಕೆ ಸಬ್ಇನ್ಸ್ಪೆಕ್ಟರ್ ಲೋಕೇಶ್ ಚಾಲನೆ. ಮಳವಳ್ಳಿ ತಾಲೂಕಿನ ಅಲಗೂರಿನ ಪ್ರತಿಷ್ಠಿತ ಡಿಎಸ್ಪಿ ಗ್ಲೋಬಲ್ ಶಾಲಾ ವಾರ್ಷಿಕೋತ್ಸವಕ್ಕೆ ಅಲಗೂರು ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಲೋಕೇಶ್ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ವೈದ್ಯಾಧಿಕಾರಿ ಉಮೇಶ್ ಮಠಾಪತಿ ಸಂದೇಶ ನೀಡಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗುಲ್ಜಾರ್ ಬಾನು, ನಿವೃತ್ತಿ ಶಿಕ್ಷಕ ಮರಿದಾಸಪ್ಪ, ಮುಖ್ಯಸ್ಥರಾದ ಡಾಕ್ಟರ್ ಪ್ರಭುದಾಸ್, ಎಂ ಬೇಬಿ, ವಿಕ್ಟೋರಿಯಾ, ಸಹ ಕಾರ್ಯದರ್ಶಿ ಜೇಮ್ಸ್ ವಿನೀತ್, ಶಾಲೆಯ ಅಧ್ಯಕ್ಷ ಸೀಬಾ ಸುಮ್ಮಿ ಮೋಲ್, ಪ್ರಿನ್ಸಿಪಾಲ್ ಮಂಗಳಮ್ಮ, ಉಪ ಪ್ರಿನ್ಸಿಪಾಲ್ ರೇಖಾ, ಮೇಲ್ವಿಚಾರಕಿ ರಮ್ಯಾ, ಸಹ ಶಿಕ್ಷಕಿಯರಾದ ಸಮಪದ, ಪ್ರಮೀಳಾ ಮತ್ತು ಸಹಾಯಕರು ಉಪಸ್ಥಿತರಿದ್ದರು. ವಿಶೇಷ ವರದಿ ಎಚ್.ಎನ್. ಪ್ರಸಾದ್, ಅಲಗೂರು. ಅದಕ್ಕೊಂದು ಎಲಿಜಿಬಲ್ ಬೇಕಷ್ಟೇ. ಆ ಎಲಿಜಿಬಲ್ ಏನ್ ಬೇಕು ಅದ್ರ ತಕ್ಕಂಗೆ ನಿಮ್ಮ ಮಕ್ಕಳನ್ನ ನೀವು ಪ್ರಿಪೇರ್ ಮಾಡಬೇಕು. ಎಷ್ಟೋ ಜನ ಬುಕ್ಸ್ ಹುಡುಗರಾಗಿರ್ತಾರೆ, 95-96% ತಗೊಂಡಾಗ ಕೂಡ ಈ ಕಾಂಪಿಟೇಟಿವ್ ಎಕ್ಸಾಮ್ ಮುಂದೆ ಫೇಲ್ ಆಗ್ಬಿಡ್ತಾರೆ. ನೀವು ಈಕ್ವಲ್ ಆಗಿ ಒಂದು ಸ್ಕೂಲ್ ಡ್ರೈವಿಂಗ್ ಅದು ಇನ್ನೊಂದು ಕಾಂಪಿಟೇಟಿವ್. ಇತ್ತೀಚೆಗೆ ಗೊತ್ತಿದೆ, ಒಂದು ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಏನೋ ಒಂದು ಜಾಬ್ ತಗೋಬೇಕಂತ ತುಂಬ ಕಾಂಪಿಟೇಷನ್ ಇದೆ. ನೀವು ಆ ಕಾಂಪಿಟೇಷನ್ ಯಾವ ರೀತಿ ಫೇಸ್ ಮಾಡ್ಬೇಕನ್ನೋದ್ರ ಬಗ್ಗೆ ನೀವು ಸ್ಟಾರ್ಟಿಂಗ್ ಇದನ್ನ ಮಕ್ಕಳಿಗೆ 21-22 ವರ್ಷಕ್ಕೆ AS IPS ಮುಗಿಸ್ತಾರೆ. ಅವ್ರ ಸಿದ್ಧತೆ ಹೇಗಿರುತ್ತೆ ಅಂದ್ರೆ ಅವ್ರ ಮನೆ ಬ್ಯಾಕ್ಗ್ರೌಂಡ್ ಅಷ್ಟೇ ಚೆನ್ನಾಗಿ ಇದು ಮಾಡ್ಕೊಟ್ಟಿರ್ತಾರೆ. ಯಾರೇನು ಈಗಿನ ಕಾಲದಲ್ಲಿ ದುಡ್ಡಿದ್ದವ್ರಿಗೆ ಮಾತ್ರ ಗೌರ್ಮೆಂಟ್ ಕೆಲಸ ಅನ್ನೋದೆಲ್ಲ ಹೋಯ್ತು. ನಿನಗೆ ಟ್ಯಾಲೆಂಟ್ ಇದ್ದ ನೀನು ತಗೊಳ್ತೀಯ, ಇಲ್ಲ ಅಂದ್ರೆ ಇಲ್ಲ. ಅದರಿಂದಾಗಿ ನಾವೇನು ಬಡವ ಶ್ರೀಮಂತ ಅದ್ಯಾವುದು ಲೆಕ್ಕಕ್ಕೆ ಬರಲ್ಲ ವಿದ್ಯೆ ವಿಚಾರದಲ್ಲಿ. ಹಾಗಾಗಿ ನಾನು ಕೇಳೋದಂದ್ರೆ ನಿಮ್ಮ ಮಕ್ಕಳಿಗೆ ಎಷ್ಟೆಲ್ಲ ಆಸೆ-ಆಕಾಂಕ್ಷೆಗಳನ್ನ ಹೊತ್ತಿದ್ದೀರಾ ಅದೆಲ್ಲ ನಿಜ ಆಗಲಿ. ಒಂದು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳಿ, ಟೈಮ್. ನೀವೇನು ಈ ಟೈಮ್ ಇದೆ, ಒಂದೊಂದು ನಿಮಿಷನೂ ಕೂಡ ನಿಮಗೆ ಇಂಪಾರ್ಟೆಂಟ್. ಯಾವುದೂ ಕೂಡ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. LKG ಇರುವಂಥ ಟೈಮು ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋದ್ರೆ ಸಿಗಲ್ಲ. LKG ಏನು ಮಕ್ಕಳಿಗೆ ಏನು ಕಲಿಸ್ಬೇಕು ಅದನ್ನ ಕಲಿಸೋದು ಮಾಡಬೇಕು. LKG ಮಕ್ಕಳಿಗೆ 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ತಕ್ಷಣ ಹಾಕಕ್ಕೆ ಹೋಗ್ಬೇಡಿ. ಅವ್ರನ್ನ ಅವ್ರ ಸ್ಟೇಜಲ್ಲಿ ಬೆಳೆಯೋದಕ್ಕೆ ಬಿಡಿ. ಇದು ಮಾತ್ರ ಹೇಳೋದು. ಯಾಕಪ್ಪ ಅಂದ್ರೆ ಆಟ ಟೈಮಲ್ಲಿ ಆಟ ಬಿಡಬೇಕು, ಓದೋ ಟೈಮಲ್ಲಿ ಓದಿಸ್ಬೇಕು. ನಿಮ್ಮ ಮನೆ ಮೊದಲ ಪಾಠಶಾಲೆ ಅಂತ ಹೇಗೆ ಹೇಳ್ತಾರೆ, ನೀವೇನು ಮನೇಲಿ ಏನು ಕಲಿಸ್ತಾರೆ ಅದು ಕೂಡ ಮಕ್ಕಳ ಬೆಳವಣಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ಮಾತಾಡೋದು ಅಂದ್ರೆ ಹೆಲ್ತ್ ಅಲ್ಲಿ ಆಲ್ಮೋಸ್ಟ್ ಶಾರೀರಿಕವಾಗಿ ಇರಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಡೈಲಿ ಪ್ರತಿದಿನ ಯೋಗ, ವ್ಯಾಯಾಮ ಇವನ್ನೆಲ್ಲ ಮಾಡೋದ್ರಿಂದ ನಮ್ಮ ಶಾರೀರಿಕ ಆರೋಗ್ಯ ಚೆನ್ನಾಗಿರ್ತದೆ. ಎರಡನೇದಾಗಿ ಮಾನಸಿಕವಾಗಿರೋ ಆರೋಗ್ಯ ಇವಾಗಿನ ಜನರಲ್ಲಿ ತುಂಬಾ ಕಡಿಮೆ ಇದೆ. ಕಾರಣ ಈಗಿರುವಂತ ಸ್ಟ್ರೆಸ್ ಲೈಫ್. ನಾವು ನಾರ್ಮಲ್ ಆಗಿ ಯಾವುದನ್ನು ತಗೊಳ್ತಾ ಇಲ್ಲ, ಎಲ್ಲವನ್ನು ತುಂಬಾ ಸ್ಟ್ರೆಸ್ ತಗೊಳ್ಳೋದ್ರಿಂದ ನಮ್ಮ ಶಾರೀರಿಕಕ್ಕಿಂತ ಮಾನಸಿಕವಾಗಿರುವಂತ ತೊಂದರೆಗಳು ಜಾಸ್ತಿ ಆಗಿದ್ದಾವೆ. ಆ ಕಾರಣಕ್ಕೆ ನಾವು ಅದಕ್ಕೆ ಮೇನ್ ಕಾರಣ ಅಂದ್ರೆ ಏನು ಅಂದ್ರೆ ಆಲ್ಮೋಸ್ಟ್ ಅನಿಯಮಿತವಾಗಿರುವಂತಹ ಆಹಾರ ವಿಹಾರ ಪದ್ಧತಿಗಳು. ವಿಹಾರ ಅಂದ್ರೇನು? ಆಹಾರ ಮಾಮೂಲಿ ಎಲ್ಲರಿಗೂ ಗೊತ್ತಿದೆ. ಈಗ ಏನಂತಾರೆ, ರುಚಿಯಾದ ಆಹಾರ ಅಂದ್ರೆ ಏನಂತಾರೆ, ಫಸ್ಟ್ ರುಚಿಯಾಗಿರೋ ಆಹಾರ ಅಂದ್ರೆ ಹೋಟೆಲಲ್ಲಿ ಸಿಗುತ್ತೆ ಅದೇ. ಈಗಿರೋ ನಾರ್ಮಲ್ ಸೆನ್ಸ್, ಇಲ್ಲಾಂದ್ರೆ ಬೇಕರಿಯಲ್ಲಿ ಸಿಗುವಂತ ಆಹಾರ ಇರ್ತದಲ್ಲ ಅದು ಚೆನ್ನಾಗಿರೋದು, ನಮ್ಮ ಮಕ್ಕಳಿಗೆ ಒಳ್ಳೇದು ಅಂತ. ಹಿಂದಿನ ಕಾಲದಲ್ಲಿ ಎಲ್ಲರೂ ಏನ್ ಕೊಡ್ತಿದ್ರು ಮಕ್ಕಳಿಗೆ? ಮಿಠಾಯಿ ಅಂದ್ರೆ ಏನ್ ಕೊಡ್ತಿದ್ರು? ಕಡಲೆ ಮಿಠಾಯಿ, ಬೇರೆ ಅಂತ ಆಹಾರಗಳು, ಮನೆಯಲ್ಲಿ ತಯಾರು ಮಾಡುವಂತ ಹಣ್ಣುಗಳು ಇವನ್ನೆಲ್ಲ ಕೊಡ್ತಿದ್ರು. ಇವಾಗ ನಾವೇನ್ ಮಾಡ್ತೀವಿ, ನಮ್ ಟೈಮೇ ಇಲ್ಲ ಮಕ್ಕಳಿಗೆ ರೆಡಿ ಮಾಡಿ ಕೊಡ್ಬೇಕು ಅಂದ್ರೆ. ಆ ಕಾರಣಕ್ಕೆ ಈಗ ಏನಾದ್ರೂ ಕೊಡಿ ಅಂದ್ರೆ ಬೇಕರಿ ಐಟಮ್ಸ್, ಅದನ್ನ ಬಿಟ್ರೆ ಕರೆದಿರೋ ಆಹಾರ, ಎಣ್ಣೆ ಪದಾರ್ಥಗಳು ಇವನ್ನೆಲ್ಲ ಕೊಡೋದ್ರೆ ಮಕ್ಕಳ ಆರೋಗ್ಯ ಹಾಳಾಗುತ್ತೆ. ನೆಕ್ಸ್ಟ್ ಮೆಂಟಲ್ ಹೆಲ್ತ್ ನಾವು ಕಾಪಾಡ್ಕೋಬೇಕಂದ್ರೆ ಮೇನಾಗಿ ಮಕ್ಕಳಿಗೆ ಹೇಳ್ಬೇಕಾಗಿರೋದು ಯೋಗ, ಪ್ರಾಣಾಯಾಮ, ವ್ಯಾಯಾಮ, ಅದ್ರ ಜೊತೆಗೆ ಫಿಸಿಕಲ್ ಆಕ್ಟಿವಿಟೀಸ್. ಈಗಿನ ಮಕ್ಕಳು ಆಟನೇ ಆಡೋದಲ್ಲ. ಇದಕ್ಕೆಲ್ಲ ಮೇನ್ ಕಾರಣ ಏನಂದ್ರೆ ಮೊಬೈಲ್ ಇರೋದ್ರಿಂದ ಎಷ್ಟೊಂದು ತೊಂದರೆ ಆಗಿದೆ ಅಂದ್ರೆ ಮಕ್ಕಳು
ಓವರ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಹೇಳ್ಬಿಟ್ಟು ಆ ಕಾಯಿಲೆಗೆ ಇದಾಗ್ತಾ ಇದ್ದಾರೆ, ತುತ್ತಾಗ್ತಾ ಇದ್ದಾರೆ. ಮಕ್ಕಳು ಏನೇ ಹೇಳಿದ್ರು ಹೈಪರ್ ಆಕ್ಟಿವಿಟಿ ಇರ್ತವೆ, ನಾವೇನ್ ಹೇಳ್ತೀವಿ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡೋದು. ಅದೇ ನಾವು ನೋಡಿದ್ದನ್ನ ನೋಡ್ಬೇಡ ಅನ್ನೋದನ್ನ ನೋಡೋದು, ಮಾಡಬೇಡ ಅನ್ನೋದನ್ನ ಮಾಡೋದು. ಇದೊಂದು. ಇನ್ನು ಎಲ್ಲದಕ್ಕಿಂತ ಜಾಸ್ತಿಗೆ ಶಿಕ್ಷಣ ಅಂದ್ರೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶಿಕ್ಷಕರ ಪಾಲು ಏನಿರ್ತದಲ್ಲ ಅದ್ರ ಜೊತೆಗೆ ಪೇರೆಂಟ್ಸ್ ಪಾಲು ಅಷ್ಟೇ ಇರುತ್ತೆ.